ನಮಸ್ಕಾರ ಸ್ನೇಹಿತರೆ, ನಾನು ಭಾರತಿ. ನಾನು ಇವಾಗ ಅಕ್ಷಯ ತೃತೀಯ ಬರ್ತಾಯಿತ್ತಲ್ಲ ಸ್ನೇಹಿತರೆ, ಅದಕ್ಕೆ ನಾನು ಈ ಉಂಡೆ ಇವಾಗ 3 ತಿಂಗಳು ದೀಪಾವಳಿ ಹಬ್ಬದಲ್ಲಿ ನಾನು ಈ ಉಂಡಿನಲ್ಲಿ ದುಡ್ಡು ಹಾಕ್ಕೊಂಡು ಬಂದಿದ್ದೆ. ಇವಾಗ ನಾನು ಈ ಉಂಡೆ ಹೊಡಿತಾ ಇದ್ದೀನಿ. ಇವಾಗ ನಾನು ಈ ಉಂಡೆ ಹೊಡಿತಾ ಇರಲಿಲ್ಲ ಸ್ನೇಹಿತರೆ, ಯಾಕಂದರೆ ಇವಾಗ ನನ್ನ ಹತ್ರ ದುಡ್ಡು ಇರಲಿಲ್ಲ. 2 ಮಕ್ಕಳದ್ದು ಸ್ಕೂಲ್ಗೆ ಕಾಲೇಜ್ಗೆ ಅಡ್ಮಿಷನ್ ಮಾಡಿದ್ದೀನಿ. ಯಾವಾಗೂ ವರ್ಷ ನನ್ನ ಹತ್ರ 2,000 3,000 ಈ ಥರ ಇದ್ದೇ ಇರೋದು, ಯಾವಾಗೂ ಇರೋದು. ಈ ವರ್ಷ ಸ್ವಲ್ಪ ಪ್ರಾಬ್ಲಮ್ ಆಗಿ ನನ್ನ ಹತ್ರ 1 ರೂಪಾಯಿನೇ ಇಲ್ಲ. ಯೋಚನೆ ಮಾಡ್ಕೊಂಡು ಕೂತಿದ್ದೆ, ಯಾರ ಹತ್ರಪ್ಪ ಕೇಳೋದು, ಏನು ಮಾಡೋದು, ಅಕ್ಷಯ ತೃತೀಯ ಬರ್ತಾಯಿದೆ, ಮನೆಯಲ್ಲಿ ಏನು ತರೋದು, ಏನು ಮಾಡೋದು ಅಂತ ಹೇಳ್ಬಿಟ್ಟು ನನಗೆ ಆವಾಗ ಈ ಉಂಡೆ ದೀಪಾವಳಿ ಹಬ್ಬದಲ್ಲಿ ಹಾಕಿದ್ದು ತುಂಬಿದ್ದು, ಅದು ಹಂಗೆ ಇಟ್ಟಿದ್ದೆ. ಸರಿ ಇರಲಿ ಬಿಡು, ಆಮೇಲೆ ವರಮಹಾಲಕ್ಷ್ಮಿ ಹಬ್ಬ ಬಂದರೆ ಹೊಡಿಯೋಣ ಅಂಥೇಳಿ ಹಂಗೆ ಇಟ್ಟಿದ್ದೆ. ಸದ್ಯಕ್ಕೆ ಇವಾಗ ಏನು ಸಾಲ ಯಾರ ಹತ್ರ ಕೇಳೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರನೇ ಇವಾಗ ಈ ಉಂಡೆ ಗ್ಯಾಪ್ನ ಬಂದು ತೆಗೆದು ನಾನು ಪೂಜೆ ಮಾಡಿಬಿಟ್ಟು ಈ ಉಂಡೆ ಹೊಡಿತಾ ಇದ್ದೀನಿ ಸ್ನೇಹಿತರೆ. ನಾನು ಇದರಲ್ಲಿ ಏನು ಜಾಸ್ತಿ ಇರಲ್ಲ, ಸ್ವಲ್ಪನೇ ಇರುತ್ತೆ ಅಂದ್ಕೊಂಡಿದ್ದೆ. ನೋಡಿರಿ, ಅದಕ್ಕೆ ಹೇಳೋದು, ಕಷ್ಟಕ್ಕೆ ಯಾವಾಗಾದ್ರೂ ನಮ್ಮ ಕಷ್ಟಕ್ಕೆ ಆಗೋದು ಅಂತಂದರೆ ಇದೇನೆ. ಯಾರ ಹತ್ರನೂ ಹೋಗಿ ನಾವು ಕೇಳೋ ಬದಲು ಈ ಥರ ನಮ್ಮ ಹತ್ರ ಇದ್ದಾಗ, ಸಂಬಳ ಬಂದಾಗ ನಮ್ಮ ಹತ್ರ ಎಷ್ಟಿರ್ತೈತೋ ಅದು ಉಳಿಸಿ ಒಂದು 10 ರೂಪಾಯಿ 20 ರೂಪಾಯಿ 100 ರೂಪಾಯಿ ಈ ಥರ ಹಾಕಿಟ್ರೆ ನಾವು ಒಬ್ರ ಹತ್ರ ಕೇಳೋ ಅಷ್ಟು ಪರಿಸ್ಥಿತಿ ನಮಗಿರಲ್ಲ. ನಮ್ಮ ಹತ್ರ ಏನಿರ್ತೈತೋ ಅದರಲ್ಲಿ ನಾವು ಏನಾದರೂ ತೊಗೋಬೋದು ಸ್ನೇಹಿತರೆ. ಬೇರೆಯವ್ರ ಹತ್ರ ಕೈ ಚಾಚೋದು ಒಂದು ಇದು ಬರಲ್ಲ. ಆವಾಗ ನಾನು ಪೇಮೆಂಟ್ ಬಂದಾಗೆಲ್ಲ 500 200 1000 ರೂಪಾಯಿ ಈ ಥರ ಹಾಕ್ಕೊಂಡು ಬಂದಿದ್ದೆ. ಇವಾಗ ದೀಪಾವಳಿ ಹಬ್ಬದಲ್ಲಿ ಹಾಕಿದ್ದು ಸ್ನೇಹಿತರೆ. ಇದು ದೀಪಾವಳಿ ಹಬ್ಬ ಅಂತಂದರೆ ಇವಾಗ ಎಷ್ಟು ತಿಂಗಳಾಯಿತು, ಒಂದು 4-5 ತಿಂಗಳಾಗಿರ್ಬೋದು ದೀಪಾವಳಿ ಹಬ್ಬ ಆಗಿ. ಆವಾಗ ಹಾಕಿದ್ದು ಸ್ನೇಹಿತರೆ. ಆವಾಗ ಹಾಕಿರೋದಕ್ಕೆ ಇವಾಗ ಇದರಲ್ಲಿ ಎಷ್ಟಿದೆ ಅಂತಂದರೆ, ಚಿಲ್ಲರೆ ಕಾಸೆಲ್ಲ ಬಿಟ್ಟು ಎಲ್ಲ ಪೂರ್ತಿ 5 ರೂಪಾಯಿ ಕಾಯಿನು, 10 ರೂಪಾಯಿ ಕಾಯಿನು, 20 ರೂಪಾಯಿ ಕಾಯಿನು ಇದೆಲ್ಲ ಬಿಟ್ಟು ಬರೀ ಲೋಟ್ಗಳು ಮಾತ್ರನೇ 5,000 ಐತೆ ಸ್ನೇಹಿತರೆ. ನಾನು ಹಾಕಿರೋದು ಇಷ್ಟು ಚಿಕ್ಕ ಉಂಡಿನಲ್ಲಿ ಇಷ್ಟು ದೊಡ್ಡ 5,000 ರೂಪಾಯಿ ದುಡ್ಡಾಗೈತೆ. ನಾವು ಇನ್ನೊಂದು ಸ್ವಲ್ಪ ದೊಡ್ಡ ಉಂಡೆ ತೊಗೊಂಡು ಬಂದು ಹಾಕಿದ್ರೆ 1 ವರ್ಷಕ್ಕೆ ನಾವು ಎಷ್ಟು ಸೇವಿಂಗ್ ಮಾಡ್ಬೋದು. ಬರೀ ಇವಾಗ ಅದು ಹಾಕಿರೋದು 4 ತಿಂಗಳು 5 ತಿಂಗಳು ಅಷ್ಟೇ ಸ್ನೇಹಿತರೆ. ಈಗ 12 ತಿಂಗಳು ಹಾಕ್ತೀವಿ, ನಾವು ಕರೆಕ್ಟಾಗಿ ಹಾಕ್ಕೊಂಡು ಬರ್ತೀವಿ ಅಂತಂದರೆ ನಾವು ಬೇರೆಯವ್ರ ಹತ್ರ ಕೈ ಚಾಚೋದು, ಸಾಲ ಮಾಡೋದು ಈ ಥರ ಎಲ್ಲ ತಪ್ಪುತ್ತೆ. ನೋಡಿರಿ, ಇವಾಗ ನಾನು ಇದು ಹಾಕಿರೋದಕ್ಕೆ ಒಂದು ಪೂಜೆ ಸಾಮಾನಿಗೋ ನನ್ನ ಹತ್ರ ನಿಜವಾಗ್ಲೂ ಈ ವರ್ಷವೇ ಅಕ್ಷಯ ತೃತೀಯಲ್ಲಿ 1 ರೂಪಾಯಿ ಈ ಥರ ಇಲ್ಲದೆ ಇಲ್ಲ ಅಂದ್ಕೊಂಡು ಮನಸ್ಸಲ್ಲೇ ನಾನು ಕೊರಗ್ತಾ ಇದ್ದೆ. ನೋಡಿರಿ, ಕಷ್ಟಕ್ಕೆ ಆ ತಾಯಿ ನನಗೆ ದಾರಿ ತೋರಿಸಿದ್ಲು. ಇದರಲ್ಲಿ 5,000 ಐತೆ. ಈಗ ಮನೆಗೆ ಪೂಜೆ ಸಾಮಾನಂತೆ ಮತ್ತು ಮನೆಗೆ ಸ್ವಲ್ಪ ರೇಷನ್ಗೆ ಎಲ್ಲ ಸರಿ ಹೋಯ್ತು.